ನಮಸ್ಕಾರ. ರಿಚರ್ಡ್ ಫೈನ್ಮನ್ ನೊಬೆಲ್ ವಿಜ್ಞಾನಿಯ ಊಟದ ಸಮಸ್ಯೆ ಮತ್ತು ಹೊಸ ಗಣಿತದ ಉದಯ. ರಿಚರ್ಡ್ ಫೈನ್ಮನ್ನು 20ನೇ ಶತಮಾನದ ಅತ್ಯಂತ ಪ್ರಭಾವಿ ಸೈದ್ಧಾಂತಿಕ ಭೌತ ವಿಜ್ಞಾನಿಗಳಲ್ಲಿ ಅಂದರೆ ಥಿಯರಿಟಿಕಲ್ ಫಿಸಿಕ್ಸಲ್ಲಿ ಒಬ್ಬರು. ಬೆಳಕು ಮತ್ತು ಪದಾರ್ಥಗಳ ಪರಸ್ಪರ ಕ್ರಿಯೆಯನ್ನು ವಿವರಿಸುವ ಕ್ವಾಂಟಮ್ ವಿದ್ಯುದ್ಗತಿ ವಿಜ್ಞಾನವನ್ನು ಅಂದರೆ ಕ್ವಾಂಟಮ್ ಎಲೆಕ್ಟ್ರೋಡೈನಮಿಕ್ಸ್ನ ಹೊಸ ರೂಪದಲ್ಲಿ ಕಟ್ಟಿಕೊಟ್ಟಂಥ ಪ್ರಮುಖ ವಿಜ್ಞಾನಿಗಳಲ್ಲಿ ಅವರು ಮುಂಚೂಣಿಯಲ್ಲಿದ್ದಾರೆ. ಇದೇ ಕೆಲಸಕ್ಕಾಗಿ 1965ರಲ್ಲಿ ಜೂಲಿಯನ್ ಶ್ವಿಂಗರ್ ಮತ್ತು ಶಿನ್ಶಿರೋ ತೊಮೊನೋಗ ಅವ್ರ ಜೊತೆಗೆ ಭೌತ ವಿಜ್ಞಾನದ ನೊಬೆಲ್ ಪ್ರಶಸ್ತಿಯನ್ನು ಅವರು ಪಡ್ಕೊಳ್ತಾರೆ. ಉಪಪರಮಾಣು ಕಣಗಳ ಅಂದರೆ ಸಬ್ಬಟಾಮಿಕ್ ಪಾರ್ಟಿಕಲ್ಸ್ಗಳ ಪರಸ್ಪರ ಕ್ರಿಯೆಯನ್ನು ಸುಲಭವಾಗಿ ಚಿತ್ರಿಸಿ ಗಣನೆ ಮಾಡೋದಕ್ಕೆ ನೆರವಾದಂಥ ಫೈನ್ಮನ್ ಚಿತ್ರಣಗಳು, ಫೈನ್ಮನ್ ಡಯಾಗ್ರಾಮ್ಸು ಅವರ ಹೆಸರಿನ ಜೊತೆಗೆ ಅಳಿಸಲಾಗದಂತೆ ಸೇರಿಕೊಂಡಿದ್ದಾವೆ. ಎರಡನೇ ಜಾಗತಿಕ ಮಹಾಯುದ್ಧದ ವೇಳೆಯಲ್ಲಿ ಮ್ಯಾನ್ಹಟ್ಟನ್ ಯೋಜನೆಯಲ್ಲಿ ಅವರು ಕೆಲಸ ಮಾಡಿ ನಂತರ ಕ್ಯಾಲಿಫೋರ್ನಿಯಾ ತಾಂತ್ರಿಕ ಸಂಸ್ಥೆ ಅಂದರೆ ಕ್ಯಾಲ್ಟೆಕ್ನಲ್ಲಿ ದೀರ್ಘಕಾಲ ಅಧ್ಯಾಪಕರಾಗಿದ್ದರು. ಕಠಿಣವಾದ ಭೌತ ವಿಜ್ಞಾನದ ವಿಷಯಗಳನ್ನು ಕೂಡ ಅವರು ಸ್ಪಷ್ಟವಾಗಿ ಕಣ್ಣಿಗೆ ಕಟ್ಟುವಂತೆ ಕುತೂಹಲಕಾರಿಯಾಗಿ ವಿವರಿಸ್ತಕ್ಕಂಥ ಅಪೂರ್ವ ಸಾಮರ್ಥ್ಯವನ್ನು ಹೊಂದಿದ್ರು. ಇದು ಅವರಿಗೆ ಅಪಾರವಾದಂಥ ಜಾಗತಿಕ ಖ್ಯಾತಿಯನ್ನು ಕೂಡ ತಂತು. ಈ ಕಾರಣಕ್ಕೆ ಅವರು ಕೇವಲ ಮಹಾನ್ ವಿಜ್ಞಾನಿ ಮಾತ್ರ ಅಲ್ಲ, ವಿಜ್ಞಾನವನ್ನು ಜನಸಾಮಾನ್ಯರ ಕಲ್ಪನೆಗೆ ತಲುಪಿಸಿದ ಅಪರೂಪದ ಚಿಂತಕರಾಗಿಯೂ ಕೂಡ ಪರಿಗಣಿಸಲ್ಪಟ್ಟಿದ್ದಾರೆ ಮತ್ತು ನಮಗೆ ನೆನಪಾಗ್ತಾರೆ. ಇಂತಹ ಮಹಾನ್ ವಿಜ್ಞಾನಿ ತನ್ನ ಗೆಳೆಯನ ಜೊತೆಗೆ ಊಟ ಮಾಡೋದಕ್ಕೆ ಹೋಟೆಲ್ಗೆ ಹೋದಾಗ ಅವರಿಗೆ ಎದುರಾದಂಥ ಒಂದು ಸಮಸ್ಯೆ ಅವರು ಒಂದು ಗಣಿತ ಸಿದ್ಧಾಂತವನ್ನು ಚರ್ಚೆ ಮಾಡುವಂತೆ ಮಾಡಿದಂಥ ರೋಚಕ ಘಟನೆ ಈಗ ನಿಮ್ಮ ಮುಂದೆ ಇದೆ. ಮಾನವನ ಜೀವನದಲ್ಲಿ ಆಯ್ಕೆ ಅನ್ನೋದು ನಿರಂತರವಾದಂಥ ಸಂಗತಿ. ಅಲ್ಪ ಪ್ರಮಾಣದ ದೈನಂದಿನ ನಿರ್ಧಾರಗಳಿಂದ ಹಿಡಿದು ದೀರ್ಘಕಾಲದ ಪರಿಣಾಮ ಬೀರತಕ್ಕಂಥ ಮಹತ್ವದ ತೀರ್ಮಾನಗಳ ತನಕ ಮನುಷ್ಯ ಸದಾ ಅನೇಕ ಪರ್ಯಾಯಗಳ ನಡುವೆ ಯಾವುದನ್ನು ಆರಿಸಬೇಕು ಅನ್ನುವ ಪ್ರಶ್ನೆಯನ್ನು ಸದಾ ಎದುರಿಸ್ತಲೇ ಇರ್ತಾನೆ. ಈ ಆಯ್ಕೆಗಳು ಬಹುಪಾಲು ಅನಿಶ್ಚಿತತೆಯ ವಾತಾವರಣದಲ್ಲಿ ಅಂದರೆ ಅನ್ಸರ್ಟನ್ ಸರ್ಕಮ್ಸ್ಟೆನ್ಸ್ಗಳಲ್ಲಿ ನಡೀತಾ ಇರ್ತವೆ. ಮುಂದಿನ ಆಯ್ಕೆ ಉತ್ತಮವಾಗಿರ್ಬೋದೇ, ಇಲ್ಲವೇ ಈಗಾಗಲೇ ಗೊತ್ತಿರತಕ್ಕಂಥ ಉತ್ತಮ ಆಯ್ಕೆಯನ್ನು ಸ್ಥಿರವಾಗಿ ಇಟ್ಕೊಳ್ಬೇಕೆ, ಅದನ್ನೇ ಮುಂದುವರಿಸಬೇಕೆ ಎಂತಕ್ಕಂಥ ಪ್ರಶ್ನೆ ಸದಾ ಎದುರು ನಿಂತಿರ್ತದೆ. ಈ ಮೂಲಭೂತ ದ್ವಂದ್ವವನ್ನು ಗಣಿತ, ಅರ್ಥಶಾಸ್ತ್ರ, ಮನೋವಿಜ್ಞಾನ ಮತ್ತು ಗಣಕಜ್ಞಾನಶಾಸ್ತ್ರಗಳಲ್ಲಿ ಜ್ಞಾನ ವಿಜ್ಞಾನಗಳಲ್ಲಿ ವಿವಿಧ ರೂಪಗಳಲ್ಲಿ ಅಧ್ಯಯನವನ್ನು ಮಾಡಲಾಗಿದೆ. ಇತ್ತೀಚೆಗೆ ಚರ್ಚೆಗೆ ಬಂದಿರುವ ಒಂದು ಆಸಕ್ತಿಕರ ಘಟನೆ ಈ ಪ್ರಶ್ನೆಯನ್ನು ಅತಿ ಸರಳವಾದ ದೈನಂದಿನ ಸಂದರ್ಭದ ಮೂಲಕ ನಮ್ಮ ಮುಂದೆ ಇಡ್ತದೆ. ಭೌತ ವಿಜ್ಞಾನಿ ರಿಚರ್ಡ್ ಫೈನ್ಮನ್ ಅವರು 1970ರ ದಶಕದಲ್ಲಿ ಊಟದ ಸಮಯದಲ್ಲಿ ಎದುರಾದಂಥ ಒಂದು ಸಾಮಾನ್ಯ ಸಮಸ್ಯೆಯನ್ನು ಗಣಿತದ ನಿರ್ಧಾರದ ಸಮಸ್ಯೆಯಾಗಿ ರೂಪಿಸಿರ್ತಾರೆ. ಅವರ ಕೈ ಬರಹದ ಟಿಪ್ಪಣಿಗಳು ಹಲವಾರು ದಶಕಗಳ ಕಾಲ ಅಸ್ಪಷ್ಟವಾಗಿ ಉಳಿದಿದ್ವು. ಆದರೆ ಇತ್ತೀಚಿನ ಸಂಶೋಧನೆ ಆ ಟಿಪ್ಪಣಿಗಳನ್ನು ಓದಿ ಅವುಗಳಲ್ಲಿ ಅಡಗಿದ್ದಂಥ ಗಣಿತೀಯ ರಚನೆಯನ್ನು ಪುನರ್ನಿರ್ಮಾಣ ಮಾಡಿ ಅವರ ಅತ್ಯುತ್ತಮತೆಯನ್ನು, ಅವರ ಶ್ರೇಷ್ಠ ಚಿಂತನೆಯನ್ನು ಸಾಬೀತುಪಡಿಸಿದೆ. ಈ ಕೆಲಸ 1926ರಲ್ಲಿ ಪ್ರೊಸೀಡಿಂಗ್ಸ್ ಆಫ್ ದಿ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ಪತ್ರಿಕೆಯಲ್ಲಿ ಪ್ರಕಟ ಆಗಿದೆ. ಅದನ್ನು ಆಧರಿಸಿ ವಿಜ್ಞಾನ ಪತ್ರಿಕೋದ್ಯಮದಲ್ಲಿ ಕೂಡ ಈ ವಿಚಾರ ಬಹಳವಾಗಿ ಚರ್ಚೆ ಬಂದತ್ತೆ. ಫೈನ್ಮನ್ ಅವರು ತಮ್ಮ ಸ್ನೇಹಿತ ರಾಲ್ಫ್ ಲೈಟನ್ ಜೊತೆಗೆ ಊಟ ಮಾಡೋಕ್ಕೆ ಹೋಟ್ಲಿಗೆ ಹೋದಾಗ ನಡೆದಂಥ ಘಟನೆ ಇದು. ರಿಚರ್ಡ್ ಫೈನ್ಮನ್ ಮುಂದೆ ಒಂದು ಸರಳವಾದಂಥ ಪ್ರಶ್ನೆ ಇರ್ತದೆ. ಹೋಟೆಲ್ನಲ್ಲಿ ಈ ಹಿಂದೆಯೇ ಉಂಡಿದ್ದ ಇಷ್ಟವಾದ ಪದಾರ್ಥವನ್ನೇ ಮತ್ತೆ ಉಣಬೇಕೆ ಅಥವಾ ಹೊಸ ಪದಾರ್ಥವನ್ನು ಪ್ರಯತ್ನಿಸಬೇಕು ಅನ್ನೋದು ಅದಾಗಿರ್ತದೆ. ಸಾಮಾನ್ಯವಾಗಿ ಇದು ರುಚಿ ಆಧಾರಿತ ವೈಯಕ್ತಿಕ ಆಯ್ಕೆಯ ಪ್ರಶ್ನೆಯಾಗಿ ನಮಗೆ ಕಾಣ್ತದೆ. ಆದರೆ ರಿಚರ್ಡ್ ಫೈನ್ಮನ್ ಇದನ್ನು ಬೇರೆ ರೀತಿಯಲ್ಲೇ ಕಾಣ್ತಾರೆ. ಅವರಿಗೆ ಇದು ಅನಿಶ್ಚಿತ ಭವಿಷ್ಯಗಳ ಆಯ್ಕೆಗಳ ನಡುವೆ ತಕ್ಷಣದ ಮತ್ತು ಮುಂದಿನ ಲಾಭವನ್ನು ಸಮತೋಲನಗೊಳಿಸ್ತಕ್ಕಂಥ ಒಂದು ಗಣಿತದ ಸಮಸ್ಯೆಯಾಗಿ ಕಾಣಿಸ್ಕೊಳ್ತದೆ. ಈ ಪ್ರಶ್ನೆಯಲ್ಲಿರ್ತಕ್ಕಂಥ ಮೂಲ ದ್ವಂದ್ವವನ್ನು, ಮೂಲ ಇಬದಿತನವನ್ನು ನಾವು ಎರಡು ರೀತಿಯಲ್ಲಿ ಕಾಣ್ಬೋದು. ಮೊದಲದು ಅನ್ವೇಷಣೆ ಅಂದರೆ ಎಕ್ಸ್ಪ್ಲೋರೇಷನು, ಹೊಸ ಆಯ್ಕೆಗಳನ್ನ ಪರೀಕ್ಷೆ ಮಾಡೋದು, ಇದರಿಂದ ಈಗಾಗಲೇ ಕಂಡಿಲ್ಲದಂಥ ಉತ್ತಮವಾದ ಆಯ್ಕೆಯನ್ನು, ಸಾಧ್ಯತೆಗಳನ್ನ ಕಂಡುಕೊಳ್ತಕ್ಕಂಥ ರೀತಿ. ಎರಡನೇದು ಸ್ಥಿರ ಆಯ್ಕೆ ಅಥವಾ ಶೋಷಣೆ, ಎಕ್ಸ್ಪ್ಲೈಟೇಷನು, ಈಗಾಗಲೇ ಒಳ್ಳೆಯದಂತ ತಿಳಿದಿರುವ ಆಯ್ಕೆಯನ್ನು ಮತ್ತೆ ಮತ್ತೆ ಬಳಸೋದು, ಇದರಿಂದ ಖಚಿತವಾದಂಥ ಲಾಭ ದಕ್ಕುತ್ತೆ. ಮಾನವ ನಿರ್ಧಾರಗಳ ಅನೇಕ ಕ್ಷೇತ್ರಗಳಲ್ಲಿ ಇದೇ ಮೂಲಭೂತ ತಿಕ್ಕಾಟ, ಸಂಘರ್ಷ ಎದ್ದು ಕಾಣಿಸುತ್ತೆ. ಉದ್ಯೋಗದ ಹುಡುಕಾಟ, ಮನೆ ಬಾಡಿಗೆ ತಗೊಳ್ಳೋದು, ಹೂಡಿಕೆ, ಸಂಗಾತಿ ಆಯ್ಕೆ, ವೈಜ್ಞಾನಿಕ ಸಂಶೋಧನೆಯಲ್ಲಿ ವಿಧಾನಗಳನ್ನು ಆರಿಸ್ತಕ್ಕಂಥದ್ದು, ಎಲ್ಲ ಕಡೆ ಪ್ರಶ್ನೆ ಇದೇ ರೀತಿಯಲ್ಲಿ ಇರ್ತದೆ. ಈ ಎಲ್ಲ ಕಡೆ ಇರತಕ್ಕಂಥ ಪ್ರಶ್ನೆಯನ್ನು ಫೈನ್ಮನ್ನು ಊಟದ ಸಮಸ್ಯೆಯಲ್ಲಿ ಕಂಡಿರ್ತಾರೆ. ಇನ್ನೂ ಹುಡುಕಬೇಕೆ ಅಥವಾ ಈಗಾಗಲೇ ಕಂಡಿರುವ ಉತ್ತಮ ಆಯ್ಕೆಯ ಮೇಲೆ ನಾವು ನೆಲೆಗೊಳ್ಳಬೇಕೆ? ಫೈನ್ಮನ್ ಅವರ ಊಟದ ಪ್ರಶ್ನೆ ಈಗ ಮಹತ್ತರ ಸಮಸ್ಯೆಯ ಒಂದು ಸಣ್ಣ ಸ್ಪಷ್ಟ ಮಾದರಿಯಾಗಿ ಪರಿಗಣಿಸಲ್ಪಟ್ಟದೆ. ಈ ಸಮಸ್ಯೆಯನ್ನು ಗಣಿತದ ರೂಪದಲ್ಲಿ ಹೇಳೋದಕ್ಕೆ ಸಂಶೋಧಕರು ಅದನ್ನು ಒಂದು ನಗರದಲ್ಲಿನ ಹಲವು ಊಟಗೃಹಗಳ, ಲಾಡ್ಜ್ಗಳ, ಡೈನರ್ಗಳ ನಡುವೆ ಆಯ್ಕೆ ಮಾಡ್ತಕ್ಕಂಥ ಪರಿಸ್ಥಿತಿಗೆ ವಿಸ್ತರಿಸಿದರು.
ಒಬ್ಬ ವ್ಯಕ್ತಿ ತಾನು ಹೋಗಿರ್ತಕ್ಕಂಥ ಹೊಸ ನಗರದಲ್ಲಿ ಕೆಲವು ನಿರ್ದಿಷ್ಟ ದಿನಗಳ ಕಾಲ ಉಳಿದಿದ್ದಾನೆ ಅಂತ ತಿಳ್ಕೊಳ್ಳಿ. ಪ್ರತಿದಿನ ಅವನು ಒಂದೊಂದು ಹೋಟ್ಲಿಗೆ ಹೋಗ್ಬೋದು. ಅವನ ಗುರಿ ಆ ಅವಧಿನಲ್ಲಿ ತಾನು ಆ ಊರಲ್ಲಿ ಇರ್ತಕ್ಕಂಥ ಅವಧಿನಲ್ಲಿ ಒಟ್ಟು ಊಟದ ಅನುಭವದ ಗುಣಮಟ್ಟವನ್ನು ಅತಿ ಹೆಚ್ಚು ಗರಿಷ್ಠಗೊಳಿಸ್ಕೊಳ್ತಕ್ಕಂಥದ್ದು. ಆದರೆ ಪ್ರತಿದಿನ ಅವನು 2 ಮಾರ್ಗಗಳ ನಡುವೆ ಒಂದನ್ನು ಆಯ್ಕೆ ಮಾಡ್ಕೋಬೇಕು. ಯಾವ ದಾರಿಯಲ್ಲಿ ಹೋಗ್ಬೇಕಂತ ತೀರ್ಮಾನ ಮಾಡ್ಕೋಬೇಕು. ಈಗಾಗಲೇ ಭೇಟಿ ನೀಡಿರ್ತಕ್ಕಂಥ ಹೋಟೆಲ್ಗಳಲ್ಲಿ ಅತ್ಯುತ್ತಮ ಎನಿಸ್ತಕ್ಕಂಥ ಹೋಟೆಲ್ನಲ್ಲಿ ಮತ್ತೆ ಮತ್ತೆ ಊಟ ಮಾಡದೆ, ಅಥವಾ ಇಲ್ಲಿಯವರೆಗೆ ಪರೀಕ್ಷಿಸದೇ ಇರತಕ್ಕಂಥ ಹೊಸ ಹೋಟೆಲ್ಗೆ ಹೋಗ್ತಕ್ಕಂಥದ್ದೇ. ಇದು ಒಮ್ಮೆ ತಿರಸ್ಕರಿಸಿದ ಅವಕಾಶ ಮರಳಿ ಸಿಗೋದಿಲ್ಲ ಅಂತಕ್ಕಂಥ ರೂಪದ ಸಾಂಪ್ರದಾಯಿಕ ಆಯ್ಕೆ ಸಮಸ್ಯೆ ರೀತಿಯಲ್ಲಿಲ್ಲ. ಇಲ್ಲಿ ಹಿಂದೆ ಭೇಟಿ ನೀಡಿದ ಉತ್ತಮ ಹೋಟೆಲ್ ಮತ್ತೆ ಆಯ್ಕೆ ಮಾಡುವ ಅವಕಾಶ ಯಾವಾಗಲೂ ಉಳಿದಿರ್ತದೆ. ಆದರೂ ಇಲ್ಲಿ ಕೂಡ ನಿರ್ಧಾರ ಕಾಲ ಸೀಮಿತವಾದಂಥ ಅನಿಶ್ಚಿತೆಯ ಅಡಿನಲ್ಲಿ ನಡೀತೈತೆ. ಅಂದರೆ ಟೈಮ್ ಬೌಂಡ್ ಅನ್ಸರ್ಟನಿಟಿ ನಡುವೆ ನಡೀತೈತೆ. ನೀವು ಆರಂಭದಲ್ಲಿ ತೀರ್ಮಾನಿಸಿದರೆ ಮುಂದೆ ಸಿಗಬಹುದಾದಂಥ ಉತ್ತಮ ಆಯ್ಕೆಯನ್ನು ತಪ್ಪಿಸ್ಕೊಳ್ತೀರಿ. ತುಂಬ ತಡವಾಗಿ ತೀರ್ಮಾನಿಸಿದರೆ ಈಗಾಗಲೇ ಕಂಡ ಅತ್ಯುತ್ತಮ ಆಯ್ಕೆಯನ್ನು ಮತ್ತೆ ಮತ್ತೆ ಬಳಸ್ತಕ್ಕಂಥ ಅವಕಾಶವನ್ನು ಕಳ್ಕೊಳ್ತೀರಿ. ಆದ್ದರಿಂದ ಈ ಸಮಸ್ಯೆ ಆಪ್ಟಿಮಲ್ ಸ್ಟಾಪಿಂಗ್ ಪ್ರಾಬ್ಲಮ್, ಅಥವಾ ವಿಚಾರವಾಗಿ ಹೇಳೋದಾದರೆ ಸೀಕ್ವೆನ್ಷಿಯಲ್ ಡಿಸಿಷನ್ ಪ್ರಾಬ್ಲಮ್, ಅಂದರೆ ಸರಣಿ ತೀರ್ಮಾನದ ಸಮಸ್ಯೆ ಎಂತಕ್ಕಂಥ ಒಂದು ವರ್ಗಕ್ಕೆ ಸೇರುತ್ತೆ. ಗಣಿತದ ದೃಷ್ಟಿಯಿಂದ ಇದನ್ನು ನಾವು ಹೀಗೆ ನೋಡ್ಬೋದು. ಪ್ರತಿಯೊಂದು ಹೋಟೆಲ್ಗೂ ಒಂದು ಗುಣಮಟ್ಟದ ಮೌಲ್ಯ ಇದೆ ಅಂತ ಪರಿಗಣಿಸೋಣ. ಈ ವ್ಯಕ್ತಿ ಆ ಮೌಲ್ಯಗಳನ್ನು ಮೊದಲೇ ತಿಳಿದಿರೋದಿಲ್ಲ. ಆತ ಪ್ರಯತ್ನಿಸೋದ್ರ ಮೂಲಕ ಮಾತ್ರ ಅದನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಈಗ ಆತನಿಗೆ ಉಳಿದಿರ್ತಕ್ಕಂಥ ದಿನಗಳ ಸಂಖ್ಯೆ, ಆತ ಆ ಊರಲ್ಲಿ ಉಳಿತಕ್ಕಂಥ ದಿನಗಳ ಸಂಖ್ಯೆ ಕೂಡ ಸೀಮಿತವಾಗಿದೆ. ಈ ಸಂದರ್ಭದಲ್ಲಿ ಆತ ಪ್ರತಿಯೊಂದು ಹಂತದಲ್ಲೂ ಕೇಳಬೇಕಾದಂಥ ಪ್ರಶ್ನೆ ಅಂತ ಹೇಳಿದ್ರೆ, ಇಲ್ಲಿಯವರೆಗೆ ಕಂಡಂಥ ಅತ್ಯುತ್ತಮ ಆಯ್ಕೆ ಗುಣಮಟ್ಟವ ಈಗ ಹುಡುಕಾಟ ನಿಲ್ಲಿಸೋದಕ್ಕೆ ಸಾಕಷ್ಟು ಉನ್ನತವಾಗಿದೆಯೇ, ತೃಪ್ತಿದಾಯಕವಾಗಿದೆ ಅಂತ ಅದು ಕೇಳಬೇಕಾದಂಥ ಪ್ರಶ್ನೆ ಆಗಿರ್ತದೆ. ಇತ್ತೀಚಿನ ಸಂಶೋಧನೆಯ ಮಹತ್ವದ ಅಂಶ ಏನಂತ ಹೇಳಿದ್ರೆ, ರಿಚರ್ಡ್ ಫೈನ್ಮನ್ ಅವರ ಟಿಪ್ಪಣಿಗಳಲ್ಲಿ ಈ ಸಮಸ್ಯೆಗೆ ಒಂದು ಬದಲಾಗುವ ಮಿತಿ ಮೌಲ್ಯ ನಿಯಮ, ಅಂದರೆ ಡೈನಾಮಿಕ್ ಥ್ರೆಶೋಲ್ಡ್ ರೂಲ್ ಅಡಗಿದೆ ಅನ್ನೋದನ್ನು ಅದು ತೋರಿಸಿದೆ. ಈ ನಿಯಮದ ಸಾರಾಂಶನ ಹೀಗೆ ಹೇಳ್ಬೋದು: ಪ್ರತಿಯೊಂದು ಹಂತದಲ್ಲೂ ವ್ಯಕ್ತಿ ಈಗಾಗಲೇ ಪ್ರಯತ್ನ ಮಾಡಿದಂಥ ಆಯ್ಕೆಗಳಲ್ಲಿನ ಅತ್ಯುತ್ತಮ ಗುಣಮಟ್ಟವನ್ನು ಗಮನದಲ್ಲಿ ಇಟ್ಕೊಂಡಿರಬೇಕು. ಅದನ್ನು ಒಂದು ನಿರ್ದಿಷ್ಟ ಮಿತಿ ಮೌಲ್ಯ ಜೊತೆಗೆ ಹೋಲಿಸಬೇಕು. ಆ ಅತ್ಯುತ್ತಮ ಆಯ್ಕೆ ಆ ಮಿತಿ ಮೌಲ್ಯಕ್ಕಿಂತ ಮೇಲಿದ್ದರೆ ಇನ್ನು ಹೊಸ ಆಯ್ಕೆಗಳನ್ನು ಹುಡುಕೋದನ್ನು ನಿಲ್ಲಿಸಿ ಉಳಿದ ಅವಧಿಗೆ ಅದನ್ನೇ ಆರಿಸ್ಕೋಬೇಕು. ಈ ಮಿತಿ ಮೌಲ್ಯಕ್ಕಿಂತ ಕಡಿಮೆ ಆಗಿದ್ದರೆ ಇನ್ನೂ ಒಂದು ಹೊಸ ಆಯ್ಕೆಯನ್ನು ಪರೀಕ್ಷೆ ಮಾಡಬೇಕು. ಇಲ್ಲಿ ಅತ್ಯಂತ ಮುಖ್ಯವಾದಂಥ ಅಂಶ ಅಂತ ಹೇಳಿದ್ರೆ, ಈ ಮಿತಿ ಮೌಲ್ಯ ಅಂದರೆ ಈ ಮೌಲ್ಯ ಸ್ಥಿರವಾಗಿರೋದಿಲ್ಲ. ಉಳಿದಿರುವ ದಿನಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂದಂತೆ ಮಿತಿಯ ಮೌಲ್ಯ ಕೂಡ ಇಳ್ಕೊಂಡೋಗುತ್ತೆ. ಇದರ ಹಿಂದಿರುವ ತರ್ಕ ಬಹಳ ಸ್ಪಷ್ಟ. ಆರಂಭದಲ್ಲಿ ಇನ್ನೂ ಅನೇಕ ದಿನಗಳಿದ್ದರೆ ಅಸಾಮಾನ್ಯವಾಗಿ ಉತ್ತಮ ಆಯ್ಕೆ ಸಿಗೋ ತನಕ ಕಾಯೋದು ಲಾಭದಾಯಕ ಆಗ್ಬೋದು. ಯಾಕಂದರೆ ಒಮ್ಮೆ ಅತ್ಯುತ್ತಮ ಆಯ್ಕೆ ಸಿಕ್ಕರೆ ಅದನ್ನು ಹಲವಾರು ದಿನಗಳ ಕಾಲ ಮತ್ತೆ ಮತ್ತೆ ಬಳಸ್ಬೋದು. ಆದರೆ ಅವಧಿಯ ಕೊನೆಯಲ್ಲಿ ಇನ್ನೂ ಹೊಸದನ್ನು ಹುಡುಕೋದ್ರಿಂದ ಸಿಗ್ತಕ್ಕಂಥ ಲಾಭ ಕಡಿಮೆ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಸರಾಸರಿಗಿಂತ ಮೇಲಾಗಿರ್ತಕ್ಕಂಥ ಒಳ್ಳೆಯ ಆಯ್ಕೆನೇ ಸಾಕಾಗುತ್ತೆ. ಹೀಗಾಗಿ ರಿಚರ್ಡ್ ಫೈನ್ಮನ್ ಅವರ ಪರಿಹಾರ ಎಷ್ಟು ದಿನ ಹೊಸದನ್ನು ಪ್ರಯತ್ನಿಸಬೇಕೆನ್ನುವ ಸರಳ ಪ್ರಶ್ನೆಗೆ ಒಂದು ಸ್ಥಿರವಾದಂಥ ಸಂಖ್ಯೆಯ ಉತ್ತರವನ್ನು ಕೊಡೋದಿಲ್ಲ. ಬದಲಾಗಿ ಪ್ರತಿ ಹಂತದಲ್ಲೂ ಉಳಿದ ಅವಕಾಶಗಳ ಸಂಖ್ಯೆಯನ್ನು ಅವಲಂಬಿಸಿ ನಿರ್ಧಾರ ಮಾಪಕವನ್ನು ಬದಲಾಗಬೇಕಂತ ಹೇಳ್ತದೆ. ಇದೇ ಇದರ ಗಣಿತೀಯ ಆಳ. ಇದಕ್ಕಿಂತ ಮುಖ್ಯವಾದಂಥ ವಿಚಾರ ಅಂತ ಹೇಳಿದ್ರೆ, ಅತ್ಯುತ್ತಮವಾದ ತಂತ್ರ ಎಲ್ಲ ಸಂದರ್ಭಗಳಲ್ಲೂ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅದು ಆಯ್ಕೆಗಳ ಗುಣಮಟ್ಟದ ಹಂಚಿಕೆ ಮೇಲೆ ಅವಲಂಬಿತ ಆಗಿರ್ತದೆ. ಉದಾಹರಣೆಗೆ, ಒಂದು ಪ್ರದೇಶದಲ್ಲಿ ಬಹುತೇಕ ಹೋಟೆಲ್ಗಳು ಸರಾಸರಿ ಅಥವಾ ಕಡಿಮೆ ಗುಣಮಟ್ಟದವಾಗಿದ್ದು ಕೆಲವು ಅತ್ಯುತ್ತಮವಾಗಿದ್ದರೆ ಹುಡುಕಾಟದ ಮೌಲ್ಯ ಹೆಚ್ಚಿರ್ಬೋದು. ಯಾಕಂದರೆ ಅಪರೂಪದ ಉತ್ತಮ ಆಯ್ಕೆಯನ್ನು ಕಂಡುಕೊಳ್ತಕ್ಕಂಥದ್ದು ಒಟ್ಟು ಲಾಭವನ್ನು ಬಹಳವಾಗಿ ಹೆಚ್ಚಿಸ್ಬೋದು. ಇದಕ್ಕೆ ವಿರುದ್ಧವಾಗಿ ಬಹುತೇಕ ಆಯ್ಕೆಗಳು ಸರಾಸರಿಗಿಂತ ಮೇಲಾಗಿದ್ದರೆ ಆರಂಭದಲ್ಲಿ ಒಳ್ಳೆಯ ಆಯ್ಕೆ ಸಿಕ್ಕಿಬೀಳ್ತಕ್ಕಂಥ ಸಾಧ್ಯತೆ ಹೆಚ್ಚು. ಅಂಥ ಸಂದರ್ಭದಲ್ಲಿ ದೀರ್ಘ ಅನ್ವೇಷಣೆಯೇ ಅನಿವಾರ್ಯ ಅಲ್ಲ. ಸಂಶೋಧಕರು ಈ ವಿಚಾರವನ್ನು ಗಣಿತೀಯವಾಗಿ ವಿಶ್ಲೇಷಣೆ ಮಾಡಿ ಮಿತಿ ಮೌಲ್ಯದ ಸಮೀಕರಣದ ಆಯ್ಕೆಗಳ ಗುಣಮಟ್ಟದ ಹಂಚಿಕೆಗೆ ಅನುಗುಣವಾಗಿ ಬದಲಾಗ್ತವೆ ಅಂತ ತೋರಿಸಿದ್ದಾರೆ. ಇದರಿಂದ ಈ ಸಮಸ್ಯೆಯ ವ್ಯಾಪ್ತಿ ಇನ್ನೂ ಎಷ್ಟು ಸ್ಪಷ್ಟ ಆಗ್ತದೆ. ಇದು ಕೇವಲ ನನಗೆ ಯಾವ ಪದಾರ್ಥ ಇಷ್ಟ ಆಗ್ಬೋದು ಎನ್ನುವ ರುಚಿಯ ಪ್ರಶ್ನೆ ಅಲ್ಲ, ಬದಲಾಗಿ ಅಪೂರ್ಣ ಮಾಹಿತಿಯಲ್ಲಿರ್ತಕ್ಕಂಥ ಆಯ್ಕೆಗಳ ಸಮೂಹದಲ್ಲಿ ಗುಂಪಿನಲ್ಲಿ ಭವಿಷ್ಯದ ಅವಕಾಶಗಳ ಮೌಲ್ಯವನ್ನು ಹೇಗೆ ಅಳಿಬೇಕು ಅನ್ನುವ ಪ್ರಶ್ನೆ ಆಗೈತೆ. ಸಂಶೋಧನೆಯ ಮತ್ತೊಂದು ಮುಖ್ಯವಾದಂಥ ಭಾಗ ಅಂತ ಹೇಳಿದ್ರೆ, ಈ ಗಣಿತೀಯ ತಂತ್ರವನ್ನು ಮಾನವರು ನಿಜ ಜೀವನದಂತಿರುವ ಪರಿಸ್ಥಿತಿಗಳಲ್ಲಿ ಅನುಸರಿಸ್ತಾರೆ ಅಂತಕ್ಕಂಥ ಒಂದು ಪರೀಕ್ಷೆ. ಪ್ರೊಸೀಡಿಂಗ್ಸ್ ಆಫ್ ದಿ ನ್ಯಾಷನಲ್ ಅಕಾಡೆಮಿ ಸೈನ್ಸಲ್ಲಿ ಈ ಲೇಖನವನ್ನು ಬರೆದಂಥ ಲೇಖಕರು ಸುಮಾರು 2520 ಮಂದಿ ಭಾಗವಹಿಸಿದ ಆನ್ಲೈನ್ ಪ್ರಯೋಗದ ಮೂಲಕ ಇದನ್ನು ಪರಿಶೀಲನೆ ಮಾಡಿದರು. ಫಲಿತಾಂಶ ಇಬ್ಬದಿಯಾಗಿತ್ತು, ದ್ವಂದ್ವ ಸ್ವರೂಪದ್ದಾಗಿತ್ತು. ಒಂದು ಕಡೆ ಭಾಗವಹಿಸಿದಂಥವರು ರಿಚರ್ಡ್ ಫೈನ್ಮನ್ ಅವರ ಗಣಿತೀಯವಾಗಿ ನಿಖರವಾದ ಅರೆರೇಖೀಯವಾಗಿ, ಅಂದರೆ ನಾನ್ ಲೀನಿಯರ್ ಬದಲಾಗ್ತಕ್ಕಂಥ ಮಿತಿ ಮೌಲ್ಯದ ತಂತ್ರವನ್ನು ಅಕ್ಷರಶ ಅನುಸರಿಸ್ತಿಲ್ಲ. ಅಂದರೆ ಮಾನವ ನಿರ್ಧಾರ ಸಂಪೂರ್ಣ ಗಣಿತದ ಶ್ರೇಷ್ಠತೆಯ ಮಾದರಿಯಂತೆ ನಡೆಯೋದಿಲ್ಲ. ಆದರೆ ಇನ್ನೊಂದು ಕಡೆ ಜನ ಬಳಸಿದಂಥ ಸರಳ ನಿಯಮಗಳು ಸೋಜಿಗದ ರೀತಿಯಲ್ಲಿ ಪರಿಣಾಮಕಾರಿಯಾಗಿದ್ದವು. ಅವರು ಪ್ರತಿ ರಾತ್ರಿ ತಮ್ಮ ನಿರೀಕ್ಷಾ ಮಟ್ಟವನ್ನು ಕಡಿಮೆ ಮಾಡ್ತಾ ಹೋಗ್ತಕ್ಕಂಥ ಸರಳ ರೂಪದ
ಯುಕ್ತಿಯನ್ನು ಬಳಸಿದರು. ಅದು ನಿಖರ ಅತ್ಯುತ್ತಮತೆಯಿಂದ ಸ್ವಲ್ಪ ದೂರ ಇದ್ದರೂ ಕೂಡ ಫಲಿತಾಂಶದ ದೃಷ್ಟಿಯಿಂದ ಬಹಳ ಶ್ರೇಷ್ಠಕರವಾಗಿತ್ತು, ಶ್ರೇಷ್ಠರ ಸಮೀಪ ಇತ್ತು. ಇದರಿಂದ ಮಾನವ ಬುದ್ಧಿಯ ಬಗ್ಗೆ ಒಂದು ಮಹತ್ವದಂಥ ತಾತ್ವಿಕ ಸೂಚನೆ ನಮಗೆ ದಕ್ಕುತ್ತೆ. ಮನುಷ್ಯರು ಯಾವಾಗಲೂ ನಿಖರ ಗಣಿತೀಯ ಲೆಕ್ಕಾಚಾರಗಳನ್ನ ಮಾಡೋದಿಲ್ಲ. ಆದರೆ ಅವರು ಬಳಸ್ತಕ್ಕಂಥ ಸರಳ ಅನುಮಾನದ ನಿಯಮಗಳು ಅಂದರೆ ಹೆರಿಸ್ಟಿಕ್ಸು ಹಲವು ವೇಳೆ ಕಾರ್ಯೋಚಿತವಾಗಿ ಅತ್ಯುತ್ತಮತೆಯ ಸಮೀಪಕ್ಕೆ ತಲುಪಿಸ್ತವೆ. ಜ್ಞಾನ ಶಾಸ್ತ್ರದಲ್ಲಿ ಇದನ್ನು ಮಿತತರ್ಕ ಸಂಗತತೆ ಅಥವಾ ಇನ್ನು ನಿಖರವಾಗಿ ಸಂಪನ್ಮೂಲ ತರ್ಕ ಸಂಗತತೆ ಅಂತ ಎಂತಕ್ಕಂಥ ಪರಿಕಲ್ಪನೆಗಳ ಮೂಲಕ ಅರ್ಥ ಮಾಡ್ಕೊಳ್ಬೋದು. ಮನುಷ್ಯನಿಗೆ ಸೀಮಿತವಾದಂಥ ಗಣಕ ಶಕ್ತಿ, ಸೀಮಿತ ಗಮನ, ಸೀಮಿತವಾದಂಥ ನೆನಪಿನ ಶಕ್ತಿ ಇದೆ. ಆದರೂ ಅವನು ಆ ಮಿತಿಗಳ ಒಳಗಡೆ ಸಾಕಷ್ಟು ಉತ್ತಮ ನಿರ್ಧಾರಗಳನ್ನ ತೆಗೆದುಕೊಳ್ಬಲ್ಲ. ಫೈನ್ಮನ್ ಅವರ ರೆಸ್ಟೋರೆಂಟ್ ಸಮಸ್ಯೆಯನ್ನು ಇದರ ಮಹತ್ವವನ್ನು 3 ಹಂತಗಳಲ್ಲಿ ನಾವು ಗುರುತಿಸ್ಬೋದು. ಮೊದಲನೇದಾಗಿ ಘಟನೆ ವಿಜ್ಞಾನ ಚಿಂತನೆಯ ಒಂದು ಮೂಲ ಗುಣವನ್ನು ನೆನಪಿಸ್ತದೆ. ಅತಿ ಸಾಮಾನ್ಯ ಅನುಭವವನ್ನು ಕೂಡ ರೂಪಬದ್ಧ ಕ್ರಮಬದ್ಧವಂಥ ಸಮಸ್ಯೆಯಾಗಿ ಪರಿವರ್ತಕ್ಕಂಥ ಒಂದು ಸಾಮರ್ಥ್ಯ. ಎರಡನೇದಾಗಿ ಒಂದು ಸಮಸ್ಯೆಯನ್ನು ಒಂದು ವಿಶಾಲ ನಿರ್ಧಾರ ಸಿದ್ಧಾಂತದ ಮಾದರಿಯ ಮೂಲಕ ಪ್ರತಿನಿಧಿಸೋದು. ಮೂರನೇದಾಗಿ ಈ ಸಂಶೋಧನೆ ಮಾನವ ನಿರ್ಧಾರಗಳ ತೀರ್ಮಾನಗಳ ಮೌಲ್ಯಮಾಪನಕ್ಕೆ ಸಂಬಂಧಿಸಿದ ಹಳೆಯ ಚರ್ಚೆಗಳನ್ನು ಹೊಸ ಬೆಳಕಿನಲ್ಲಿ ನೋಡುವಂತೆ ಮಾಡ್ತಕ್ಕಂಥದ್ದು. ಈ ಘಟನೆ ಫೈನ್ಮನ್ ಅವರ ವೈಜ್ಞಾನಿಕ ವ್ಯಕ್ತಿತ್ವದ ಒಂದು ಮುಖ್ಯ ಲಕ್ಷಣವನ್ನು ಕೂಡ ನಮಗೆ ತೋರಿಸ್ಕೊಡ್ತದೆ. ಫೈನ್ಮನ್ ಕೇವಲ ಸೈದ್ಧಾಂತಿಕ ಭೌತ ವಿಜ್ಞಾನಿ ಮಾತ್ರ ಅಲ್ಲ, ಅವರು ಯಾವುದೇ ಸಂದರ್ಭ ಸನ್ನಿವೇಶದಲ್ಲೂ ಕೂಡ ಅದರೊಳಗೆ ಅಡಗಿರ್ತಕ್ಕಂಥ ನಿಯಮ ಏನು ಅನ್ನುವ ಪ್ರಶ್ನೆಯ ದೃಷ್ಟಿಯಿಂದ ನೋಡ್ತಕ್ಕಂಥ ವ್ಯಕ್ತಿಯಾಗಿದ್ದರು. ದೊಡ್ಡದಾದಂಥ ಭೌತ ವಿಜ್ಞಾನದ ಕಣದ ಸಮಸ್ಯೆಗಳಿಗೂ ಚಿಕ್ಕ ದೈನಂದಿನ ಆಯ್ಕೆಗಳಿಗೂ ಅವರು ತೋರಿಸಿದಂಥ ಮನೋಭಾವದಲ್ಲಿ ಇವೆಲ್ಲವೂ ಎದ್ದು ಕಾಣ್ತವೆ. ಗೊಂದಲದಂತೆ ಕಾಣುವ ಘಟನೆಯಲ್ಲಿ ಕ್ರಮಬದ್ಧವಾದಂಥ ಮಾದರಿ ಹುಡುಕತಕ್ಕಂಥದ್ದು ಒಂದು. ರೆಸ್ಟೋರೆಂಟ್ ಸಮಸ್ಯೆಯ ಕತೆ ಈ ಗುಣವನ್ನು ಸುಂದರವಾಗಿ ನಮಗೆ ತೋರಿಸ್ತದೆ. ಅದು ರಿಚ್ಮಂಡ್ ಫೈನ್ಮನ್ ಅವರ ಪ್ರತಿಭೆಯ ವಿಚಿತ್ರತೆಯ ಸಾಕ್ಷಿ ಮಾತ್ರ ಅಲ್ಲ, ವಿಜ್ಞಾನ ಚಿಂತನೆಯ ಮೂಲ ಚಲನೆ ಕೂಡ ಆಗಿದೆ ಅಂತ ಹೇಳ್ಬೋದು ನಾವು. ಅದರಿಂದ ಇಷ್ಟವಾದದ್ದನ್ನೇ ಮತ್ತೆ ಮತ್ತೆ ಕೇಳಿಸ್ಕೋಬೇಕೆ, ಇಲ್ಲವೇ ಹೊಸದನ್ನು ಕೇಳಿಸ್ಕೊಂಡು ಹೊಸದರ ಹತ್ರ ಪ್ರಯತ್ನಿಸಿ ಸಾಧ್ಯವಾದರೆ ಅದರ ಹತ್ರ ತುಡಿಬೇಕೆನ್ನುವ ಪ್ರಶ್ನೆ ಕೇವಲ ರುಚಿಯ ಪ್ರಶ್ನೆ ಅಲ್ಲ. ಅದು ಕಾಲ, ಅನಿಶ್ಚಿತತೆ, ಲಾಭ, ಅವಕಾಶ ಮತ್ತು ನಿರ್ಧಾರದ ಮಿತಿಗಳ ಕುರಿತು ಕೇಳ್ತಕ್ಕಂಥ ಒಂದು ಮೂಲಭೂತ ಪ್ರಶ್ನೆಯಾಗಿದೆ. ಫೈನ್ಮನ್ ಅವರ ಟಿಪ್ಪಣಿಗಳು ಅದನ್ನು ನಮ್ಮ ಗಮನಕ್ಕೆ ತಂದಿದ್ದಾವೆ. ಇತ್ತೀಚಿನ ಸಂಶೋಧನೆ ಅದಕ್ಕೆ ಗಣಿತೀಯವಾದಂಥ ಮರುರೂಪವನ್ನು ಕೊಟ್ಟತೆ. ಹೀಗೆ ಮಾನವನ ದೈನಂದಿನ ಜೀವನದಲ್ಲಿ ನಡೀತಕ್ಕಂಥ ಸಾಮಾನ್ಯ ಸಂಗತಿಗಳು ಕೆಲವು ವೇಳೆ ಮಾನವನ ವಿಶ್ಲೇಷಣೆಯ ತರ್ಕ ಮತ್ತು ಚಿಂತನೆಗಳಿಗೆ ಸಿಕ್ಕರೆ ಅವು ಹೊಸದೇ ಆದಂಥ ಸಿದ್ಧಾಂತಗಳಿಗೆ, ಹುಡುಕಾಟಗಳಿಗೆ ಮತ್ತು ಹೊಸ ಕ್ಷೇತ್ರಗಳಿಗೆ ಕೂಡ ಕಾರಣ ಆಗ್ಬೋದು ಅನ್ನೋದನ್ನು ಫೈನ್ಮನ್ ಊಟದ ಸಮಸ್ಯೆ ನಮಗೆ ಎತ್ತಿ ತೋರಿಸ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ಹೀಗೆ ದೈನಂದಿನ ಸಮಸ್ಯೆಗಳ ಮೂಲಕ ಹುಟ್ಟಿಕೊಂಡಂಥ ಅಪೂರ್ವವಾದಂಥ ಅದ್ಭುತವಾದಂಥ ಗಣಿತದ ಸಿದ್ಧಾಂತ ಮತ್ತು ತಾರ್ಕಿಕತೆಗಳ ಬಗ್ಗೆ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.